ಬಂಧುಗಳೇ ನಮಸ್ಕಾರ. ಇವತ್ತು ನಾವು ನಿಮಗೆ ಸೋಯಾ ಗಸಿ ಹೇಗೆ ಮಾಡುವುದು ಅಂಥೇಳಿ ತಿಳಿಸಿಕೊಡ್ತಾ ಇದ್ದೇವೆ. ಮೊದಲಾಗಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬಿಸಿ ಆದ ಕೂಡಲೇ ನೀರುಳ್ಳಿ ಹಾಕಿ ಹಾಗೆಯೇ ಬೇವು ಸೊಪ್ಪು ಹಾಕಿ ನೀರುಳ್ಳಿ ಹಳದಿ ಬಣ್ಣ ತಿರುಗುವವರೆಗೆ ಅದನ್ನು ಮುಗಿಸ್ತಾ ಇದ್ದು ಆಮೇಲೆ ಇಲ್ಲಿ ಮಸಾಲ ಅಲ್ಲಿ ರೆಡಿ ನೋಡಿ ಅಲ್ಲಿ ಟೊಮೆಟೊನ ಹಾಕಿದ್ದೇನೆ. ಆಮೇಲೆ ಮೆಣಸು, ಕೊತ್ತಂಬರಿ, ಜೀರಿಗೆ, ತೆಂಗಿನ ತುರಿ, ಆಮೇಲೆ ಚಕ್ಕೆ, ಗರಂ ಮಸಾಲೆ ಇದೆಲ್ಲ ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆಯೇ ಬೆಳ್ಳುಳ್ಳಿ ಮತ್ತು ನೀರುಳ್ಳಿಯನ್ನು ಕೂಡ ಸಪ್ರೇಟಾಗಿ ಹುರಿದು ಅದನ್ನು ಕೂಡ ಆ ಪೇಸ್ಟ್ ಜೊತೆಗೆ ಸೇರಿಸ್ಕೊಳ್ಬೇಕು. ಅಲ್ಲಿ ನೋಡಿ ಮುಗಿಸ್ತಾ ಇರುವಂಥದ್ದು ಈ ಸೋಯಾಬೀನನ್ನು ಬೇಯಿಸಿ ಅದರ ನೀರನ್ನೆಲ್ಲ ಬಸಿದು ಹಿಂಡಿ ಇಟ್ಟು ಇದಕ್ಕೆ ಹಾಕಿದ್ದೇವೆ. ನೀವು ನೋಡ್ತಾ ಇದ್ದೀರಿ. ಇದು ಈ ಪೂರಿ, ಚಪಾತಿ ಮತ್ತು ನಿಮ್ಮ ವೈಟ್ ರೈಸ್ ಅಥವಾ ಗೀ ರೈಸ್ ಜೊತೆಗೆ ತಿನ್ನಲಿಕ್ಕೆ ರುಚಿ ಆಗ್ತದೆ ನೋಡಿ. ಅದು ಪೇಸ್ಟ್ ಹಾಕಿದ್ದು ನಾನು ಹೇಳಿದಾಗೆ ಮೆಣಸು, ಕೊತ್ತಂಬರಿ, ಜೀರಿಗೆ, ತೆಂಗಿನ ತುರಿ, ಚಕ್ಕೆ, ಗರಂ ಮಸಾಲೆ ಇವನ್ನೆಲ್ಲ ಸೇರಿಸಿಕೊಂಡಂಥ ಪೇಸ್ಟನ್ನು ಹಾಕಿದೆ. ಆಮೇಲೆ ಬೆಳ್ಳುಳ್ಳಿ ಮತ್ತು ನೀರುಳ್ಳಿಯನ್ನು ಸಪ್ರೇಟ್ ಹಾಕಿ ಹುರಿದು ಬಿಟ್ಟು ಅದನ್ನು ಕೂಡ ಅದರ ಜೊತೆಗೇ ಪೇಸ್ಟ್ ಮಾಡಿ ಇದಕ್ಕೆ ಬೆರೆಸಬೇಕು ನೋಡಿ. ಆಮೇಲೆ ಉಳಿದಂಥ ಸ್ವಲ್ಪ ಪೇಸ್ಟನ್ನು ಮೊದಲು ಹಾಕಿ ಉಳಿದಂಥ ಪೇಸ್ಟನ್ನು ನೀರು ಮಾಡಿ ಮತ್ತೆ ಹಾಕಿ ಭಾಳ ರುಚಿಕರವಾದ ಒಂದು ಅಡುಗೆ. ಕೊನೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದನ್ನು ಮರಿಬೇಡಿ.